ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನುಷ್ಯ ಪ್ರತಿ ಬಾರಿ ಪ್ರತಿ ವಿಷಯದಲ್ಲಿ ಕೂಡ ನಾನು ಅಂತ ಮೆರೆದಾಡ್ತಾ ಹೋಗ್ತಾನೆ. ಆದರೆ ನೀನು ಅನ್ನೋದು ತೃಣ ಸಮಾನ ಅಂತ ಅವನಿಗೆ ಪ್ರತಿ ಬಾರಿ ಪ್ರಕೃತಿ ಪಾಠ ಕಲಿಸೋ ಪ್ರಯತ್ನವನ್ನು ಮಾಡ್ತಲೇ ಇರುತ್ತೆ. ಆ ಪಾಠ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಬೇಕು ಅಂದ್ರೆ ಅಮೆರಿಕಾದಲ್ಲಿ ಕೆನ್ನಾಲಿಗೆಯನ್ನು ಚಾಚಿರುವ ಕಾಳ್ಗಿಚ್ಚನ್ನು ನೋಡಬೇಕು. ನಾನೇ ವಿಶ್ವದ ದೊಡ್ಡಣ್ಣ, ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ, ಚಂದ್ರನ ಮೇಲೆ ಜನರನ್ನು ಇಳಿಸ್ತೀನಿ, ಮಂಗಳನ ಮೇಲೆ ಸಂಶೋಧನೆಯನ್ನ ಮಾಡ್ತೀನಿ, ಜಗತ್ತನ್ನ ಅಂಗೈಯಲ್ಲಿ ಆಡಿಸ್ತೀನಿ, ಮನುಷ್ಯ ಇನ್ನು 50 ವರ್ಷಗಳ ನಂತರ ಏನು ಯೋಚನೆ ಮಾಡ್ತಾನೆ ಅನ್ನೋದನ್ನ ಇವತ್ತೇ ಅರ್ಥ ಮಾಡ್ಕೋತೀನಿ, ಮಾರಣಾಯುಧಗಳನ್ನ ತಯಾರು ಮಾಡ್ತೀನಿ, ಇಡೀ ಜಗತ್ತನ್ನ ನನ್ನ ಹಿಡಿತದಲ್ಲಿ ಇಟ್ಕೋತೀನಿ ಅನ್ನೋ ಮನಸ್ಥಿತಿಯಲ್ಲಿರೋ ಅಮೆರಿಕಾಗೆ ಕ್ಯಾಲಿಫೋರ್ನಿಯಾದಲ್ಲಿನ ಬೆಂಕಿಯ ಕೆನ್ನಾಲಿಗೆಯನ್ನು ಆರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತಿ ಹೆಚ್ಚು ಟೆಕ್ನಾಲಜಿಯನ್ನ ಹೊಂದಿರುವ ಹೆಲಿಕಾಪ್ಟರ್ಗಳ ಮೂಲಕ ಸಾಗರದ ನೀರನ್ನ ತಂದು ಬೆಂಕಿಯ ಮೇಲೆ ಸುರಿತಾ ಇದ್ರೂ ಕೂಡ ಆ ಅಗ್ನಿಯ ಅಟ್ಟಹಾಸವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ? ಅಲ್ಲಿನ ಜನರನ್ನ ಕಾಳ್ಗಿಚ್ಚು ಎಂಥ ಸಂಕಷ್ಟಕ್ಕೆ ದೂಡಿದೆ? ಇದರಿಂದ ಜಗತ್ತು ಕಲಿಬೇಕಿರೋ ಪಾಠ ಏನು ಮತ್ತು ಅಮೆರಿಕಾದ ಈ ಕಾಳ್ಗಿಚ್ಚಿಗೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ನಾವು ಸಾವಿಗೀಡಾದ ನಂತರ ಸ್ವರ್ಗ ನರಕಗಳನ್ನು ನೋಡ್ತೀವಿ ಅಂತ ಹೇಳಲಾಗುತ್ತೆ. ಆದರೆ ನರಕ ಸದೃಶ ವಾತಾವರಣವನ್ನು ನೀವು ನೋಡಬೇಕು ಅಂದರೆ ಇವತ್ತಿನ ಕ್ಯಾಲಿಫೋರ್ನಿಯಾನ ನೋಡಬೇಕು. ಎಲ್ಲಿ ನೋಡಿದರೂ ಬೆಂಕಿಯ ಕೆನ್ನಾಲಿಗೆ, ಅಗ್ನಿಗಿಂತ ನಾನೇನು ಕಮ್ಮಿ ಅನ್ನೋ ಹಾಗೆ ಅತಿ ಹೆಚ್ಚು ವೇಗದಲ್ಲಿ ಬೀಸ್ತಾ ಇರೋ ಗಾಳಿ, ಆ ಬೆಂಕಿ ಮತ್ತು ಬಿರುಗಾಳಿಯ ನಡುವಿನ ಸ್ಪರ್ಧೆಯಲ್ಲಿ ನಾಶವಾಗಿ ಹೋಗ್ತಾ ಇರೋದು ಕ್ಯಾಲಿಫೋರ್ನಿಯಾ ಅನ್ನೋ ಸುಂದರ ಪ್ರದೇಶ. ಅದರಲ್ಲೂ ಲಾಸ್ ಏಂಜಲೀಸ್ನ ಪ್ಯಾಲಿಸೇಡ್, ಹೋಸ್ಟ್, ಈಟನ್, ಕೆನತ್ಗಳಲ್ಲಿ ಕಾಣಿಸಿಕೊಂಡಿರೋ ಕಾಳ್ಗಿಚ್ಚು ಅಲ್ಲಿನ ಜನರನ್ನ ಭಯ ಮತ್ತು ಆತಂಕಗಳಿಗೆ ತಳ್ಳುತ್ತಾ ಇದೆ. ಹಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದ ಸ್ಟಾರ್ಗಳೆಲ್ಲ ತಮ್ಮ ಮನೆಗಳನ್ನು ಬಿಟ್ಟು ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. 100 ವರ್ಷಗಳಿಂದ ಈ ನೆಲದಲ್ಲಿ ಬದುಕಿ ಬಾಳಿದ್ದವರ ನೆಲೆಗಳನ್ನು ಕೂಡ ಕಾಳ್ಗಿಚ್ಚು ಕಿತ್ಕೊಳ್ತಾ ಇದೆ. ಇಲ್ಲಿವರೆಗೆ ಸರಿಸುಮಾರು 12,000 ಮನೆಗಳು, ಕಟ್ಟಡಗಳು ನಾಶ ಆಗಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಹಾಗೇನೆ ಇದುವರೆಗೆ ಕ್ಯಾಲಿಫೋರ್ನಿಯಾದ ನಾನಾ ಕಡೆಗಳಲ್ಲಾಗಿರುವ ಕಾಳ್ಗಿಚ್ಚಿನಿಂದ 135ರಿಂದ 150 ಬಿಲಿಯನ್ ಡಾಲರ್ಗಳಷ್ಟು ನಷ್ಟ ಸಂಭವಿಸಿದೆ ಅಂತ ಅಗ್ರಿವೆದರ್ ಅನ್ನೋ ಸಂಸ್ಥೆ ಪ್ರೊಡಿಕ್ಟ್ ಮಾಡ್ತಾ ಇದೆ. ಈಗಾಗಲೇ ಸ್ಯಾನ್ ಫ್ರಾನ್ಸಿಸ್ಕೋದಷ್ಟು ವಿಸ್ತೀರ್ಣವನ್ನ ಹೊಂದಿರುವ ಕಾಡುಗಳು ನಾಶ ಆಗಿವೆ. ಅಗ್ನಿಶಾಮಕ ದಳ ಹಗಲು ರಾತ್ರಿ ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನವನ್ನ ಪಡ್ತಲೇ ಇದೆ. ಸುಮಾರು 72,000 ಮಂದಿ ನಿರಾಶ್ರಿತರಾಗಿದ್ದಾರೆ. ಅಲ್ಲಿ ಲಕ್ಷಾಂತರ ಮಂದಿಗೆ ವಿದ್ಯುತ್ ಸಂಪರ್ಕ ಇಲ್ಲದ ಹಾಗಾಗಿದೆ. ಇನ್ನು ಈ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ಅಮೆರಿಕದ ಸರ್ಕಾರ ವಿಫಲವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕಾರದಿಂದ ಕೆಳಗಿಳಿತಿರೋ ಡೆಮೊಕ್ರೆಟಿಕ್ಕರಿಗೆ ಹೋಗೋ ಮೊದಲು ಈ ಕಾಳ್ಗಿಚ್ಚು ತಲೆನೋವನ್ನು ತಂದಿರುವುದಷ್ಟೇ ಅಲ್ಲ, ಅವರ ಹೆಸರನ್ನು ಕೂಡ ಕೆಡಿಸ್ತಾ ಇದೆ. ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಜನರ ಅಸಹನೆ ಮಡುಗಟ್ತಾ ಇದೆ. ಹಾಗೆ ನೋಡಿದರೆ ಈ ಕ್ಯಾಲಿಫೋರ್ನಿಯಾ ರಾಜ್ಯಕ್ಕೆ ಕಾಳ್ಗಿಚ್ಚು ಅನ್ನೋದು ಹೊಸ್ತಲ್ಲ. 2000ದಿಂದ ಇಲ್ಲಿವರೆಗೆ ಸುಮಾರು 25 ಬಾರಿ ಕಾಳ್ಗಿಚ್ಚು ಕಾಣಿಸ್ಕೊಂಡಿದೆ. ಬಹುಶಃ ಪ್ರತಿ ವರ್ಷ ಇಲ್ಲಿನ ಜನ ಇಂಥ ಸಮಸ್ಯೆಯನ್ನು ನೋಡ್ತಲೇ ಇರ್ತಾರೆ. ಅದರಲ್ಲೂ 2007, 2008, 13, 17, 18 ಹಾಗೂ 2020 ಮತ್ತು 21ರಲ್ಲಿ ಸಂಭವಿಸಿದ ಅಗ್ನಿ ಅವಘಡಗಳು ಕ್ಯಾಲಿಫೋರ್ನಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿದ್ವು. ಇನ್ನು ಈ 25 ವರ್ಷದ ಅವಧಿಯಲ್ಲಿ ಕಾಳ್ಗಿಚ್ಚಿನ ಸರಾಸರಿ ಪ್ರಮಾಣವನ್ನು ತಗೊಂಡಿದ್ದೆ ಆದರೆ ಅಲ್ಲಿ ಪ್ರತಿ ವರ್ಷ ಸುಮಾರು 8,240ಕ್ಕೂ ಹೆಚ್ಚು ಕಡೆಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಾಗೇನೆ ಪ್ರತಿ ವರ್ಷ ಸರಾಸರಿ 9,75,000 ಎಕರೆಗಳಷ್ಟು ಅರಣ್ಯ ನಾಶ ಆಗ್ತಾ ಇದೆ. ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಈ ಬಾರಿ ಚಳಿಗಾಲದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಅಲ್ಲಿನ ಫೈರ್ ಫೈಟರ್ಗಳಿಗೆ ಕೂಡ ಈ ಬೆಂಕಿಯ ಹಾದಿಯನ್ನ ಹಿಡಿಯೋದು ಕಷ್ಟ ಆಗ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ಯಾಲಿಫೋರ್ನಿಯಾ. ಇನ್ನು ಇದು ಲಾಸ್ ಏಂಜಲೀಸ್. ಕ್ಯಾಲಿಫೋರ್ನಿಯಾ ಅಮೆರಿಕಾದ ಒಂದು ರಾಜ್ಯ. ಪೆಸಿಫಿಕ್ ಕರಾವಳಿಯಲ್ಲಿರುವ ಈ ರಾಜ್ಯದ ಒಟ್ಟು ವಿಸ್ತೀರ್ಣ 4,23,970 ಚದರ ಕಿಲೋಮೀಟರ್ಗಳು. ಇದು ನಮ್ಮ ದಕ್ಷಿಣ ಭಾರತಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೋಬಹುದು. ಇನ್ನು ಈ ಕ್ಯಾಲಿಫೋರ್ನಿಯಾ 1850ರಲ್ಲಿ ಅಮೆರಿಕದ 31ನೇ ರಾಜ್ಯವಾಗಿ ಸೇರ್ಪಡೆಗೊಳ್ತು. ಇಲ್ಲಿ 4 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಅಮೆರಿಕಾದ ರಾಜ್ಯಗಳಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಅನ್ನೋ ಖ್ಯಾತಿಗೆ ಕ್ಯಾಲಿಫೋರ್ನಿಯಾ ಪಾತ್ರ ಆಗ್ತಾ ಇದೆ. ಇನ್ನು ಈ ಮ್ಯಾಪಲ್ಲಿ ಫೈರ್ ಅಂತ ತೋರಿಸ್ತಾ ಇದೆಯಲ್ಲ, ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಕಾಳ್ಗಿಚ್ಚು ಉಂಟಾಗಿದೆ. ಈ ಮ್ಯಾಪ್ ಅನ್ನು ಗಮನಿಸಿ ನೋಡಿ, ಇದು ಪಾಲಿಸೇಡ್ ಕಾಡಿರುವ ಪ್ರದೇಶ. ಹಾಗೇನೆ ಹಸ್ಟ್ ಹಾಗೂ ಈಟನ್ ಪ್ರದೇಶ ಕೂಡ ಇಲ್ಲೇ ಇದೆ.
ಇಲ್ಲೇ ಈಗ ಅತಿ ಹೆಚ್ಚು ಅಗ್ನಿ ಅವಘಡ ಸಂಭವಿಸಿರೋದು. ಇನ್ನು ಈಗ ಬೆಂಕಿ ಕಾಣಿಸ್ಕೊಂಡಿರೋ ಪ್ಯಾಲೆಸೈಡ್ ಪ್ರದೇಶ ಏನಿದೆ ಇದು ಪೆಸಿಫಿಕ್ ನ ಪಕ್ಕದಲ್ಲೇ ಕಂಡು ಬರುತ್ತೆ. ಇಷ್ಟಾದ್ರೂ ಕೂಡ ಅಲ್ಲಿನ ಆಡಳಿತಕ್ಕೆ ಕಾಳ್ಗಿಚ್ಚನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಬೆಂಕಿಯ ರುದ್ರ ನರ್ತನ ಇನ್ ಹೇಗಿರಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಸೊ ಈ ಮ್ಯಾಪ್ಗಳನ್ನ ನೋಡಿದ್ರೆ ಒಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕಾಳ್ಗಿಚ್ಚನ್ನ ಆರಿಸೋದಕ್ಕೆ ನೀರಿಗೆ ಬರ ಇಲ್ಲ, ಆದ್ರೆ ಆ ನೀರನ್ನ ತಗೊಂಡು ಹೋಗಿ ಸುರಿಯೋದಕ್ಕೆ ಕೂಡ ಕಾಳ್ಗಿಚ್ಚು ಅನುವು ಮಾಡಿಕೊಡ್ತಾ ಇಲ್ಲ. ಹಾಲಿವುಡ್ ಬೆಟ್ಟಗಳು ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಹಬ್ಬಿರುವ ಕಾಳ್ಗಿಚ್ಚು ರಕ್ಕಸ ಸ್ವರೂಪವನ್ನು ಪಡ್ಕೊಂಡಿದೆ. ಹೀಗಾಗಿ ಅಲ್ಲಿಗೆ ವಿಮಾನಗಳನ್ನು ಹಾರಿಸಿ ಅವುಗಳ ಮೂಲಕ ನೀರನ್ನ ಸುರಿಸೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಬೆಂಕಿ ಹೆಚ್ಚು ಹರಡದ ಹಾಗೆ ತಡೆಯೋ ಪ್ರಯತ್ನದಲ್ಲಿ ಹೆಲಿಕಾಪ್ಟರ್ಗಳು ತಗೊಂಡು ಹೋಗಿ ಸುರಿಸ್ತಾ ಇರೋ ನೀರಿದೆಯಲ್ಲ ಅದು ಕೂಡ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಹೊಯ್ದಂತಾಗ್ತಾ ಇದೆ. ಸೊ ಕಾಳ್ಗಿಚ್ಚು ಇನ್ನೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಈ ಬೆಂಕಿಯನ್ನ ನಿಯಂತ್ರಿಸಬೇಕು, ಕೂಡಲೇ ಬೆಂಕಿ ತಣ್ಣಗಾಗಬೇಕು ಅಂದ್ರೆ ಅಲ್ಲಿ ಮಳೆ ಸುರಿಬೇಕು. ಆದರೆ ಹವಾಮಾನ ಇಲಾಖೆಯ ಪ್ರಕಾರ ಅಂಥ ಯಾವ ಲಕ್ಷಣವೂ ಸದ್ಯಕ್ಕಲ್ಲಿ ಕಾಣ್ತಾ ಇಲ್ಲ. ಸೊ ಅಮೆರಿಕಾದ ಸುಂದರ ನಗರಗಳು ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ನಾಶ ಆಗ್ತಾ ಇವೆ. ಇಲ್ಲಿ ಪ್ರತಿ ವರ್ಷ ಕಾಳ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಗೊತ್ತಿರುವಾಗ ಅದನ್ನ ನಿಯಂತ್ರಿಸೋದಕ್ಕೆ ಬೇಕಾದ ಕ್ರಮಗಳನ್ನ ಸರ್ಕಾರ ಯಾಕೆ ತಗೊಂಡಿಲ್ಲ ಅನ್ನೋದು ಇಲ್ಲಿನ ಜನರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವ ವಿಷಯ. ಇನ್ನು ಅಮೆರಿಕ ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಗೆಳೆಯರೆ, ಪ್ರತಿ ವರ್ಷ ಅಮೆರಿಕಾದ ಜನ ತಾವು ಕಟ್ತಾ ಇರೋ ಟ್ಯಾಕ್ಸ್ ಅಲ್ಲಿ ಸರಿಸುಮಾರು $3 ಬಿಲಿಯನ್ ಹಣವನ್ನ ಕಾಳ್ಗಿಚ್ಚಿನ ವಿರುದ್ಧ ಹೋರಾಡೋದಕ್ಕೆ ಅಂತಲೇ ಸರ್ಕಾರಕ್ಕೆ ಕೊಡ್ತಾರೆ. ಸೊ ಅಲ್ಲಿ ಬೆಂಕಿ ಅನ್ನೋದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದರ ಅರಿವು ಸರ್ಕಾರಕ್ಕೂ ಇದೆ, ಜನರಿಗೂ ಇದೆ. ಇಷ್ಟಾದರೂ ಕೂಡ ಅಮೆರಿಕ ಅಲ್ಲಿನ ಪರಿಸರವನ್ನ ಕಾಪಾಡೋದಕ್ಕೆ ಹಣ ಕೊಡುವಾಗ ಯಾಕೋ ಕೈ ಮುಂದೆ ಮಾಡೋದಿಲ್ಲ ಅನ್ಸುತ್ತೆ. ಹೀಗಾಗಿನೇ ಪ್ರತಿ ವರ್ಷವೂ ಫೈರ್ ಫೈಟರ್ಸ್ ಹಾಗೂ ಕಾಳ್ಗಿಚ್ಚು ನಂದಿಸುವ ಕೆಲಸಕ್ಕೆ ಅಲಾಟ್ ಆಗುವ ಹಣ ಶಾರ್ಟೇಜ್ ಅಲ್ಲೇ ಇರುತ್ತೆ. ಈ ಬಾರಿ ಕೂಡ ಅದು ಹಾಗೆ ಆಗಿದೆ. ಹಣದ ಪೂರೈಕೆ ಇಲ್ಲದೆ ಇದ್ರೆ ಅತ್ಯಾಧುನಿಕ ವೆಹಿಕಲ್ಗಳನ್ನ, ಬೆಂಕಿ ನಿಯಂತ್ರಣಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಅಗತ್ಯ ಪ್ರಮಾಣದಲ್ಲಿ ಖರೀದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಈ ಬಾರಿಯಂತೆ ಭಾರಿ ಪ್ರಮಾಣದಲ್ಲಿ ಕಾಳ್ಗಿಚ್ಚು ಉಂಟಾದ್ರೆ ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸರ್ಕಾರಗಳು ಪರಿಸರ ರಕ್ಷಣೆಗೆ ಅಂತ ಹೆಚ್ಚಿನ ಹಣವನ್ನ ಮೀಸಲಿಡಬೇಕು ಅನ್ನೋದು ಅಲ್ಲಿನ ಜನರು ಹಾಗೂ ಪರಿಸರ ತಜ್ಞರ ಒತ್ತಾಯ. ಇನ್ನು ಆ ಕಾಳ್ಗಿಚ್ಚಿಗೆ ಕಾರಣ ಏನು? ಮೇಲ್ನೋಟಕ್ಕೆ ಇಲ್ಲಿ ಕೂಡ ಮನುಷ್ಯನ ಮೂರ್ಖತನವೇ ಕಾರಣ ಅಂತ ಹೇಳಲಾಗುತ್ತೆ. ಅಚಾತುರ್ಯದಿಂದ ಬೆಂಕಿಯನ್ನು ಹೊತ್ತಿಸೋದು, ಸಿಗರೆಟ್ ಸೇದಿ ಕಾರುಗಳ ಕಿಟಕಿಯಿಂದ ಕಾಡುಗಳೊಳಗೆ ಎಸೆಯೋದು, ಕ್ಯಾಂಪ್ ಫೈರ್ ಮಾಡಿ ಬೆಂಕಿಯನ್ನ ನಂದಿಸದೆ ಹಾಗೆ ಬಿಟ್ಟು ಬರೋದು, ಇಂತಹ ಕಾರಣಗಳು ಸಹಜವಾಗೇ ಇದ್ದೇ ಇರುತ್ತವೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಕೇಳಿ ಬರ್ತಾ ಇರೋ ಕಾರಣ ಅಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿರುವ ಅತ್ಯಂತ ಹಳೆಯ ವಿದ್ಯುತ್ ಸರಬರಾಜು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ಸಾಕಷ್ಟು ವರ್ಷಗಳಲ್ಲಿ ಕ್ಯಾಲಿಫೋರ್ನಿಯಾದ ಕಾಡುಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿರೋದು ಅಲ್ಲಿನ ಹೈಟೆನ್ಷನ್ ವೈರುಗಳು. ಅವುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗೋ ಪ್ರಯತ್ನದಲ್ಲಿ ಕಾಡಿನ ನಡುವೆ ಆ ವೈರ್ಗಳನ್ನ ತಗೊಂಡು ಹೋಗಿದ್ದಾರೆ. ಈ ಲೈನ್ ನಲ್ಲಿ ಆಗಾಗ ಉಂಟಾಗುವ ಸ್ಪಾರ್ಕ್ ಕೆಳಗೆ ಬಿದ್ದು ಬೆಂಕಿ ಹೊತ್ತುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅದರ ಜೊತೆಗೆ ಕ್ಯಾಲಿಫೋರ್ನಿಯಾದಲ್ಲಿ 1950ರ ದಶಕದ ವಿದ್ಯುತ್ ಲೈನ್ಗಳನ್ನ ಇನ್ನೂ ಬಳಸ್ತಾ ಇದ್ದಾರೆ. ಕೆಲ ಕಡೆಗಳಲ್ಲಿ ಮರದ ಕಂಬಗಳಿಗೆ ವಿದ್ಯುತ್ ಲೈನ್ ಅನ್ನ ಅಳವಡಿಸಿದ್ದಾರೆ. ಆ ಪುರಾತನ ಲೈನ್ಗಳನ್ನ ಉಳಿಸ್ಕೊಳ್ಳೋದನ್ನೇ ಅವರು ತಮ್ಮ ಹೆಮ್ಮೆ ಅಂತ ಹೇಳ್ಕೋತಾರೆ. ಆದ್ರೆ ಕೆಲವು ಬಾರಿ ಈ ವಿದ್ಯುತ್ ತಂತಿಗಳ ಕಾರಣದಿಂದ ಉಂಟಾಗುವ ಬೆಂಕಿ ಕಾಡನ್ನು ನಾಶ ಮಾಡಿಬಿಡುವ ಸಾಧ್ಯತೆ ಕೂಡ ಇರುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಕ್ಯಾಲಿಫೋರ್ನಿಯಾದಲ್ಲಿ ಉಂಟಾಗುವ ಬೆಂಕಿಯ ಅವಘಡಗಳು, ಕಾಳ್ಗಿಚ್ಚುಗಳ ಪೈಕಿ 50%ಕ್ಕೂ ಹೆಚ್ಚು ವಿದ್ಯುತ್ ತಂತಿಗಳ ಕಾರಣದಿಂದ ಉಂಟಾಗತ್ವಂತೆ. 2018ರಲ್ಲಿ ಈ ವಿದ್ಯುತ್ ಅವಘಡದಿಂದ ಉಂಟಾಗಿದ್ದ ಕಾಳ್ಗಿಚ್ಚು ಕ್ಯಾಲಿಫೋರ್ನಿಯಾದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕಾಳ್ಗಿಚ್ಚು ಅಂತ ಅನ್ನಿಸ್ಕೊಂಡಿದೆ. ಅಲ್ಲಿ ಅವತ್ತು ಸುಮಾರು 85 ಮಂದಿ ಸಾವನ್ನಪ್ಪಿದ್ದು, ಲಕ್ಷಾಂತರ ಎಕರೆ ಕಾಡು ನಾಶ ಆಗಿತ್ತು. ಇದರ ಜೊತೆಗೆ ಕೆಲವೊಮ್ಮೆ ಸಿಡಿಲು ಬಡಿದು ಕೂಡ ಕಾಳ್ಗಿಚ್ಚು ಉಂಟಾಗೋ ಸಾಧ್ಯತೆ ಇರುತ್ತೆ. ಆದರೆ ಅದರ ಪ್ರಮಾಣ ತುಂಬಾನೇ ಕಡಿಮೆ. ಸೊ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಾಳ್ಗಿಚ್ಚು ನಿರಂತರವಾಗಿ ನಡೀತಾ ಇರುತ್ತೆ ಮತ್ತು ಅತ್ಯಂತ ಪುರಾತನ ವಿದ್ಯುತ್ ತಂತಿಗಳು ಬೆಂಕಿಗೆ ಸಾಕಷ್ಟು ಬಾರಿ ಕಾರಣ ಕೂಡ ಆಗ್ತಾ ಇರುತ್ತವೆ. ಇನ್ನು ಈ ಕಾಳ್ಗಿಚ್ಚನ್ನು ತಡೆಯೋದಾದ್ರೂ ಹೇಗೆ? ಗೆಳೆಯರೆ, ಇದಕ್ಕೆ ಕೂಡ ಅಲ್ಲಿನ ಫೈರ್ ಫೈಟರ್ಗಳು ದಾರಿಯನ್ನು ಹುಡುಕಿದ್ದಾರೆ. ಆದರೆ ಅವರಿಗೆ ಬೇಕಾದ ಒಂದಷ್ಟು ಸಲಕರಣೆಗಳನ್ನು ಸರ್ಕಾರ ಒದಗಿಸಿಕೊಡಬೇಕು ಅಷ್ಟೇ. ತೀವ್ರ ಕಾಳ್ಗಿಚ್ಚಿಗೀಡಾಗುವ ಪ್ರದೇಶದಲ್ಲಿ ಡ್ರೋನ್ಗಳ ಮೂಲಕ ನಿಗಾ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಕಾಳ್ಗಿಚ್ಚು ಹೆಚ್ಚಾಗುವಷ್ಟರಲ್ಲಿ ಅದನ್ನು ನಂದಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅಮೆರಿಕಾದಲ್ಲಿ ಫೈರ್ ಬ್ರಿಗೇಡ್ಗಳಲ್ಲಿ ಹೆಲಿಕಾಪ್ಟರ್ಗಳಿದ್ದೇ ಇರುತ್ತವೆ. ಸೊ ಬೆಂಕಿ ಕಂಡು ಕೂಡಲೇ ಅದನ್ನು ನಂದಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಕೆನ್ನಾಲಿಗೆ ಚಾಚೋ ಮೊದಲೇ ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಅಲ್ಲಿನ ಮನೆ
ಮನೆಗಳ ಬಳಿಯಲ್ಲಿ ಫೈರ್ ವಾಲ್ವ್ಗಳನ್ನು ಮಾಡ್ಕೋಬೇಕು. ಅಗತ್ಯ ಬಿದ್ದಾಗ ಜನನೇ ತಕ್ಷಣಕ್ಕೆ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯವಾಗುವ ವ್ಯವಸ್ಥೆ ಮಾಡಬೇಕು ಮತ್ತು ಅವರನ್ನು ಪ್ರೇರೇಪಿಸಬೇಕು. ಇದರ ಜೊತೆಗೆ ಫೈರ್ ರೆಸಿಸ್ಟೆನ್ಸ್ ಲೈನ್ಗಳನ್ನು ಹಾಕಬೇಕು. ಸಾಮಾನ್ಯವಾಗಿ ಕರೆಂಟ್ ಕಂಬಗಳನ್ನು ಹಾಕಿರೋ ಪ್ರದೇಶಗಳಲ್ಲಿ ವಾಹನಗಳು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಂಥ ಕಡೆಗಳಲ್ಲಿ ನೀರಿನ ಸಂಗ್ರಹಣೆ ಹಾಗೂ ಪೈಪ್ ಲೈನ್ಗಳನ್ನು ಹಾಕೊಳ್ಳೋದರ ಮೂಲಕ ಅಗತ್ಯ ಸಂದರ್ಭಗಳಲ್ಲಿ ನೀರು ಸಿಗೋ ಹಾಗೆ ಮಾಡಬೇಕು. ಇದನ್ನು ಕ್ಯಾಲಿಫೋರ್ನಿಯಾ ಸರ್ಕಾರ ಆದಷ್ಟು ಬೇಗ ಮಾಡಿದರೆ ಉತ್ತಮ. ಇಲ್ಲದೆ ಹೋದರೆ ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತವೆ ಅಂತ ಅಲ್ಲಿನ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಹೊತ್ತಿಯುರಿತಾ ಇದೆ. ಅಲ್ಲಿ ಸಹಸ್ರಾರು ಮನೆಗಳು ನಾಶ ಆಗಿವೆ. ಹಾಗೆ ನೋಡಿದ್ರೆ ಅಲ್ಲಿನ ಬಹುತೇಕ ಮನೆಗಳು ಮರದಿಂದಲೇ ಕಟ್ಟಲ್ಪಟ್ಟಿರುತ್ತವೆ. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಹರಡುತ್ತಾ ಇದ್ದಂತೆ ಕಾಡಂಚಲ್ಲಿದ್ದ ನಗರಗಳು ಹಾಗೂ ಪಟ್ಟಣಗಳಲ್ಲಿನ ಜನವಸತಿಗಳು ಬಹುಬೇಗ ಅಗ್ನಿಗೆ ಆಹುತಿ ಆಗ್ತಾ ಇವೆ. ಹೇಳಿದ್ರೆ ಅಮೆರಿಕಾದಲ್ಲೇ ಈ ಪರಿಸ್ಥಿತಿ ಅಂದ ಮೇಲೆ ಭಾರತದಲ್ಲೇನಾದರೂ ಇಂಥ ಕಾಳ್ಗಿಚ್ಚು ಆವರಿಸಿಕೊಂಡು ಬಿಟ್ರೆ ನಮ್ಮ ಗತಿ ಏನಾಗಬಹುದು ಯೋಚನೆ ಮಾಡಿ. ನಮ್ಮ ಅಗ್ನಿಶಾಮಕ ಇಲಾಖೆಯಲ್ಲಿ ಹೆಲಿಕಾಪ್ಟರ್ಗಳ ಮಾತು ಬಿಡಿ, ಅತ್ಯಾಧುನಿಕ ಫೈರ್ ಫೈಟಿಂಗ್ ವಾಹನಗಳು ಕೂಡ ನೋಡೋದು ಕಷ್ಟ ಆಗುತ್ತೆ. ಇಡೀ ದೇಶದಲ್ಲಿ ಎಲ್ಲೋ ಕೆಲ ಕಡೆಗಳಲ್ಲಿ ಮಾತ್ರ ಅಂತ ಮಿಷನ್ಗಳಿವೆ. ಸೊ ಲಾಸ್ ಏಂಜಲೀಸ್ ನಂಥ ಕಾಳ್ಗಿಚ್ಚು ಭಾರತದಲ್ಲಿ ಕಂಡು ಬಂದ್ರೆ ಅದನ್ನ ಆರಿಸೋದಕ್ಕೆ ಎಷ್ಟು ಕಷ್ಟ ನಾವು ಪಡಬೇಕಾಗಬಹುದು ಅನ್ನೋದನ್ನ ಒಮ್ಮೆ ಊಹಿಸ್ಕೊಂಡು ನೋಡಿ. ಇವತ್ತು ನಮ್ಮ ಫಾರೆಸ್ಟ್ ಗಾರ್ಡ್ಗಳು ಹಾಗೂ ಸಿಬ್ಬಂದಿ ಹಸಿ ಸೊಪ್ಪನ್ನು ಹಿಡ್ಕೊಂಡು ಅದರಲ್ಲಿ ಬೆಂಕಿಯನ್ನ ನಂದಿಸೋ ಕೆಲಸ ಮಾಡ್ತಾ ಇರ್ತಾರೆ. ಬೇಸಿಗೆಯ ಹೊತ್ತಲ್ಲಿ 10 ಕಿಲೋಮೀಟರ್ಗಳು ಕಾಡಲ್ಲಿ ನಡೆದು ಬೆಂಕಿಯನ್ನ ಆರಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಅವರು ಆ ಕೆಲಸ ಮಾಡದೇ ಇದ್ರೆ ಆ ಬೆಂಕಿ ಹೆಚ್ಚು ದಟ್ಟವಾಗಿ ಇಡೀ ಕಾಡನ್ನ ನುಂಗಿ ಬಿಡುವ ಅವಕಾಶಗಳು ಕೂಡ ಇರುತ್ತವೆ. ಕೆಲವೊಮ್ಮೆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲದೆ ಅವರು ಕೆಲಸ ಮಾಡಬೇಕಾಗಿ ಬರುತ್ತೆ. ಇಂಥ ಪ್ರಯತ್ನದಲ್ಲಿ ಪ್ರಾಣ ಕಳ್ಕೊಂಡ ಫಾರೆಸ್ಟ್ ಗಾರ್ಡುಗಳು ಅದೆಷ್ಟೋ ಜನ. ಇನ್ನಾದರೂ ನಮ್ಮ ಸರ್ಕಾರಗಳು ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಅಗ್ನಿಶಾಮಕ ಇಲಾಖೆಗೆ ಹಾಗೂ ಅರಣ್ಯ ಇಲಾಖೆಗೆ ಅಗತ್ಯವಾಗಿ ಬೇಕಾದ ಉಪಕರಣಗಳನ್ನು ಕೊಡೋ ಕೆಲಸ ಮಾಡಲಿ. ಆ ಮೂಲಕ ಮುಂದಿನ ಬೇಸಿಗೆಯಲ್ಲಿ ನಾವು ಕೂಡ ನೋಡುವ ಕಾಳ್ಗಿಚ್ಚುಗಳನ್ನು ತಕ್ಷಣ ನಂದಿಸುವುದಕ್ಕೆ ಸಹಾಯ ಆಗೋ ವ್ಯವಸ್ಥೆಗಳನ್ನು ಮಾಡಲಿ. ಇನ್ನು ಜನ ಕೂಡ ಸಾಕಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಕಾಡಂಚಿನ ಭಾಗದಲ್ಲಿ ಮತ್ತು ಕಾಡುಗಳ ಒಳಗೆ ಹೋಗುವಾಗ ಬೀಡಿ ಸಿಗರೇಟ್ಗಳನ್ನು ಸೇದಿ ಬೆಂಕಿಯ ಸಮೇತ ಆ ತುಂಡುಗಳನ್ನು ಎಲ್ಲಂದರಲ್ಲಿ ಎಸೆದ್ರೆ ಅದು ಇಡೀ ಕಾಡಿನ ನಾಶಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ಕಾಡಿನ ಬಳಿ ಬೆಂಕಿಯನ್ನು ತಗೊಂಡು ಹೋಗುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲ ವಾರಗಳಲ್ಲಿ ಭಾರತಕ್ಕೂ ಬೇಸಿಗೆ ಶುರು ಆಗುತ್ತೆ. ನಾವು ಕಾಳ್ಗಿಚ್ಚುಗಳನ್ನು ನೋಡಬೇಕಾಗತ್ತೆ. ಹೀಗಾಗಿ ಎಚ್ಚರಿಕೆ ವಹಿಸಬೇಕಾದದ್ದು ಎಲ್ಲರ ಕರ್ತವ್ಯ ಅನ್ನೋದನ್ನ ನೆನಪು ಮಾಡ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.